ಇದು ಆರ್ಗ್ಯಾನಿಕ್ 3 ಮಿಲಿಯನ್ ಕ್ರಾಸ್ ಆಯ್ತಲೆ. ಏನಕ್ಕೆ ವಾರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರವೇಶಿ ಇರ್ಬೇಕು ಅಂದಾಗ ಮಕ್ಕಳು ಮಲಗವ್ರ. ನಮ್ಮ ಇವಾಗ ಏನು ಬರ್ದಿದ್ದಾರೆ ಯೋಗರಾಜ್ ಭಟ್ ಅವರು, ಆ ಕಲ್ಪನೆ, ಆ ಒಂದು ನೆನಪಿಗೆ ಬಂದು ಈ ತರ ಮಾಡಿದ್ರೆ ಇರುತ್ತೆ ಅಂತ ಹೇಳಿ, ಇತ್ತೀಚಿನ ದಿನಗಳಲ್ಲಿ 1 ಮಗು ಸಾಕು 2 ಮಗು ಸಾಕು ಅಂತಾರೆ. ನಮ್ಮ ಮನೇಲಿ ನಾನು ಕೊನೆ 8ನೇ ಮಗು, ನಮ್ಮ ಮನೇಲಿ ಇದ್ದಿದ್ದು 2 ಬೆಡ್ರೂಮು, ಅಲ್ಲಲ್ಲೇ ಮಲ್ಕಬೇಕಾಗಿತ್ತು. ಸೊ ಇಂಥ ಒಂದು ದಿನ ಕೇಳ್ತಾ ಇದ್ರೆ ಕಾಡ್ತಾ ಇರ್ತದೆ ಮೇಡಮ್. ಆ ತರ ಚೆನ್ನಾಗಿದೆ ಮೇಡಮ್. ಆ ಸಿನಿಮಾ ಅಂತ ಮಾಡಿದ್ರೆ ಅವ್ರು ರಿಯಲ್ ಆಗಿ ಕುರಿ ತಗೊಂಡೋಗಿ ಗಂಡ ಹೆಣ್ತಿದಿರೋಗಿ ಅಲ್ಲೇ ಹೊಲ್ದ ಮಾಡಿ, ನೋಡಿ ಸರ್ ರೀಲ್ ಮಾಡ್ತಿದ್ವಿ ನೋಡಿ ಸರ್. ರಾಜ್ ಬಿ ಶೆಟ್ಟಿ ಅವರು ಈ ಲುಕ್ಕಲ್ಲಿ ಇದುವರೆಗೂ ಪಾತ್ರ ಮಾಡಿದ್ದೇ ಇಲ್ಲ. ಇದು ಕಣ್ಣಾರೆ ಕಂಡಿರೋದು ಮೇಡಮ್. ಇಡೀ ಇಂಡಸ್ಟ್ರಿಗೆ ತಿರುಗಿ ನೋಡುವಂತಹ ಸಿನಿಮಾವನ್ನ ಕೊಡ್ತಾ ಇರುವಂತಹದ್ದು ಸಾರಥಿ ಫಿಲ್ಮ್ ಬ್ಯಾನರು. ಇದೇ ಲ್ಯಾಂಡ್ ಲಾರ್ಡ್ ಸಿನಿಮಾಗಾಗಿ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಆ ಸಿನಿಮಾದಲ್ಲಿ ಒಂದು ಇನ್ನೋಸೆನ್ಸ್ ಲವ್ ಸ್ಟೋರಿ ಕೊಡ್ತಾ ಇದ್ದಾರೆ, ಹಳ್ಳಿಗಾಡಿನ ಗ್ರಾಮೀಣ ಪ್ರದೇಶದ ಏನೋ ಒಂದು ಕೊಡ್ತಾ ಇದ್ದಾರೆ ಅನ್ನೋದನ್ನ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ, ಟೀಸರ್, ಸಾಂಗ್ಸ್, ಹೀಗೆ. ಸೊ ನಮ್ಮ ಪ್ರೊಡ್ಯೂಸರ್, ಲ್ಯಾಂಡ್ ಲಾರ್ಡ್ ಪ್ರೊಡ್ಯೂಸರ್ ಕೆ ವಿ ಪ್ರಕಾಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಎಷ್ಟು ಎಕ್ಸೈಟ್ ಆಗಿದ್ದಾರೆ ಇಂಥ ಒಂದು ಸಿನಿಮಾನ ಇಂಡಸ್ಟ್ರಿಗೆ ಕೊಡೋದಕ್ಕೆ ಅನ್ನೋದು. ಸರ್, ಲ್ಯಾಂಡ್ ಲಾರ್ಡ್ ಸಿನಿಮಾ ಈಗ ಸದ್ಯಕ್ಕೆ ಎಲ್ರಿಗೂ ಟಾಕ್. ಯಾಕಂತಂದ್ರೆ ನಿಂಗವ್ವ ಸಾಂಗ್ ಅಂತೂ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ನೀವು ಆ ಖುಷಿನಲ್ಲಿ ಯಾವ ತರ ಅನಿಸ್ತಿದೆ ಅಂತ? ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಇದು ಏನು ಇವಾಗ ಹಿಂದೆ ಒಂದು ಫ್ಯಾಮಿಲಿನಲ್ಲಿ 4-5 ಬೆಡ್ರೂಮ್ ಇರ್ತಿರಲ್ಲ, ಒಂದೇ ಹಾಲು, ಒಂದು ಸುಮಾರು ಒಂದು ಹೇಳ್ಬೇಕು ಅಂದರೆ ಇವತ್ತಿನ ಒಂದು ಯಾರು ನೋಡಿರಲ್ಲ ಈ ಥರ ಒಂದು. ಹಳ್ಳಿಗಳ ಕಡೆ ಒಂದು ಕುಟುಂಬದಲ್ಲಿ 5-6 ಜನ ಮಕ್ಕಳುಗಳಿರೋರು, ಅವ್ರಿಗೆ ಮದುವೆ ಮಾಡಿದ್ರೆ ಹೆಂಡ್ತಿದಿರು ಸೊಸೆದಿರು ಬರೋರು, ಸೊಸೆದಿರು ಮಕ್ಕಳುಗಳಾಗೋವು. ಸೊ ಒಂದು ಒಟ್ಟು ಕುಟುಂಬ ಅಂದ್ರೆ 10-15 ಜನ ಒಂದು ಮನೇಲಿ ಇರ್ತದೆ. ಮನೆ ಚಿಕ್ಕದಿರೋದು, 1-2 ರೂಮ್ ಇರ್ತಾ ಇದ್ದು, ಹಾಲ್ ಇರ್ತಿದ್ದು, ಎಲ್ಲಾರು ಮಲ್ಕೊಂಡಿರೋದು. ಇದು ಏನಕ್ಕೆ ವಾರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಪ್ರವೇಶಿ ಇರ್ಬೇಕು ಅಂದಾಗ ಮಕ್ಕಳು ಮಲಗವ್ರ, ಅನದಿರ್ ಮಲಗವ್ರ, ಆ ತರ ಆ ಒಂದು ಸಿಚುಯೇಷನ್ನು ಒಂದು ನಮ್ಮ ಇವಾಗ ಏನು ಬರ್ದಿದ್ದಾರೆ ಯೋಗರಾಜ್ ಭಟ್ ಅವರು, ಆ ಕಲ್ಪನೆ, ಇದು ಒಂದು ಹಳ್ಳಿ ಸೊಗಡಿನ ಕಥೆ ಆದ್ರಿಂದ ಆ ಒಂದು ನೆನಪಿಗೆ ಬಂದು ಈ ತರ ಮಾಡಿದ್ರೆ ಇರುತ್ತೆ ಅಂತ ಹೇಳಿ ಮಾಡಿರೋಂಥ ಒಂದು ಹಳ್ಳಿ ಸೊಗಡಿನ ಹಾಡು ಮೇಡಮ್. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರತಿಯೊಂದು ಲಿರಿಕ್ಸ್ನಲ್ಲೂ ಅದರದೇ ಆದಂಥ ಒಂದು ಕಥೆ ಇದೆ ಮೇಡಮ್. ಈ ಸಾಂಗ್ ಯಾಕೆ ಗೆದ್ದಿದೆ ಅನ್ನೋದಕ್ಕೆ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಸಾಕಾಯ್ತು. ಯಾಕಂತಂದ್ರೆ ನೀವು ಒಬ್ರು ಪ್ರೊಡ್ಯೂಸರ್ ಅಂದ ತಕ್ಷಣ ಬೆಳ್ಕೊಂಬಂದಿರೋ ಹಾದಿ ಒಂದ್ ಸ್ವಲ್ಪ ರಿಚ್ ಆಗಿ ಬೆಳ್ಕೊಂಬಂದಿರ್ತೀರಾ. ಈ ತರದೆಲ್ಲ ನೀವು ಹೇಗ್ ಗೊತ್ತು? ಎಲ್ಲರೂ ನೋಡಿದ್ರಾ ಹೇಗೆ? ಮೇಡಮ್, ನಾನು ಹಳ್ಳಿಯಿಂದ ಬಂದವನೇನೆ. ಇವತ್ತು ನಮ್ಮ ಎಕ್ಸಾಂಪಲ್ ನಮ್ಮ ಮನೆಗೆ ತಗೊಳ್ಳಿ. ಇತ್ತೀಚಿನ ದಿನಗಳಲ್ಲಿ 1 ಮಗು ಸಾಕು 2 ಮಗು ಸಾಕು ಅಂತಾರೆ. ನಾನು 9ನೇ ಮಗ, 8ನೇ ಮಗು. ನಮ್ಮ ಮನೇಲಿ ನಾನು ಕೊನೆ 8ನೇ ಮಗ ನಾನು. ನಮ್ಮ ಅಕ್ಕಂದಿರಿಬ್ರು, 3 ಜನ ಒಟ್ಟು, ಅಣ್ಣದಿರು 3 ಜನ, ಆ ಥರ ಇಬ್ರು ತೀರೋದ್ರು. ಟೋಟಲ್ ನಮ್ಮ ಫ್ಯಾಮಿಲಿನಲ್ಲಿ 8ನೇ ಕೊನೆ ಮಗ ನಾನು. ಇವತ್ತು ನಾನು ಚಿಕ್ಕ ಮಗು ಇದ್ದಾಗಲೇ ನಮ್ಮ ಅಣ್ಣದಿರಿ ಮದುವೆ ಆಗಿತ್ತು. ಅವ್ರಿಗೆ ಮಕ್ಕಳುಗಳು, ಅವ್ರ ಸೊಸೆದಿರು, ನಮ್ಮ ಮನೇಲಿ ಇದ್ದಿದ್ದು 2 ಬೆಡ್ರೂಮು, ಅಲ್ಲಲ್ಲೇ ಮಲ್ಕಬೇಕಾಗಿತ್ತು. ಸೊ ಇಂಥ ಒಂದು ಇದು ಕಣ್ಣಾರೆ ಕಂಡಿರೋದು ಮೇಡಮ್. ದಿನ ಕೇಳ್ತಾ ಇದ್ರೆ ಅದು ಮನಸ್ಸಿಗೆ ಒಂಥರ ಕಾಡ್ತಾ ಇರ್ತದೆ ಮೇಡಮ್. ಆ ತರ ಚೆನ್ನಾಗಿದೆ ಮೇಡಮ್. ನಿಜ ನಿಮ್ಗೂ ಗೊತ್ತಾಗಿದೆ. ಇವಾಗ ನಾವು ಇನ್ನೂ 1 ವಾರ ಆಗಿದೆ. ಇದು ಆರ್ಗ್ಯಾನಿಕ್ 3 ಮಿಲಿಯನ್ ಕ್ರಾಸ್ ಆಯ್ತಲೆ. ಅಂದ್ರೆ ಹಳ್ಳಿ ಕಡೆ ನೋಡಿ, ಯಾರು ನಮ್ಗೆ ಗೊತ್ತೇ ಇಲ್ಲ ಪಾಪ, ಫೋನ್ಗಳು ಮಾಡಿ ಹೇಳ್ತಾರೆ. ಉತ್ತರ ಕರ್ನಾಟಕ ಕಡೆ ಅವ್ರ ಫ್ಯಾಮಿಲಿಗಳು ಹೊಲ್ದತ್ರ ಹೋಗಿ, ಏನ್ ನಾವು ಮಾಡಿದೆ, ನಾವು ಸಿನಿಮಾ ಅಂತ ಮಾಡಿದ್ರೆ ಅವ್ರು ರಿಯಲ್ ಆಗಿ ಕುರಿ ತಗೊಂಡೋಗಿ ಗಂಡ ಹೆಣ್ತಿದಿರೋಗಿ ಅಲ್ಲೇ ಹೊಲ್ದತ್ರ ಮಾಡಿ, ನೋಡಿ ಸರ್ ರೀಲ್ ಮಾಡ್ತಿದ್ವಿ ನೋಡಿ ಸರ್ ನಮ್ದು ಅಂತ, ಆ ತರ ಎಂಜಾಯ್ ಮಾಡ್ತಾ ಇದಾರೆ ಮೇಡಮ್. ತುಂಬಾ ಖುಷಿ ಆಗ್ತದೆ ಮೇಡಮ್. ಸರ್, ನಾವೆಲ್ಲ ನೋಡಿರೋಂಥದ್ದು ಒಂದಷ್ಟು ಲವ್ ಸ್ಟೋರಿಗಳು ಮರ ಸುತ್ತೋದು ಅಥವಾ ಏನೋ ಬೇರೆ ತರ ಲವ್ ಸ್ಟೋರಿ, ಈಗ ಜೆನ್ಸಿ ಕಿಡ್ಗಳ ಲವ್ ಸ್ಟೋರಿ ಅಂತೀವಲ್ಲ, ಆ ತರ. ಈ ತರದ ಲವ್ ಸ್ಟೋರಿಗಳನ್ನ ಸಿನಿಮಾ ಆಗಿ ತರೋದು ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಜನಗಳಿಗೋಸ್ಕರ ಸರ್? ಯಾವ ತರ ಅಂತ ಹೇಳಿದ್ದು? ಹೌದು ಮೇಡಮ್, ಇದು ಒಂಥರ ನೈಜ ಘಟನೆ ಆಧಾರಿತ ಒಂದು ಚಿತ್ರ ತರ ಕಾಣುತ್ತೆ. ಇವತ್ತು ಎಷ್ಟೋ ಜನಕ್ಕೆ, ಇವತ್ತಿನ ಯಂಗ್ ಜನರೇಷನ್ಗೆ ಇದು ಗೊತ್ತಿರಲ್ಲ. ಈ ಹಳ್ಳಿ ಸೊಗಡಿನ ಏನಿದೆ ಇವತ್ತು ಆಲ್ಮೋಸ್ಟ್ ಅಲ್ಲಿ ಸಿಟಿಯರ್ಗೆ ಏನ್ ಗೊತ್ತು,
ಕುರಿಗಳು ಅಂದ್ರೇನು, ಮೇಕೆಗಳು ಅಂದ್ರೇನು, ದನಗಳು ಯಾವ ಥರ ಇವತ್ತು ನಮ್ಮ ಈ ಒಂದು ಹಾಡಿನಲ್ಲಿ ಒಟ್ಟಾರೆ ಹಿಂದೆ ಕಣ ಮಾಡ್ತಾ ಇದ್ರು, ಹುಲ್ಲಾಕ್ತಾ ಇದ್ರು, ಎತ್ತುಗಳಲ್ಲಿ ಗುಂಡು ಹೊಡಿತಾ ಇದ್ರು. ಎಷ್ಟು ಜನಕ್ಕೆ ಗೊತ್ತಿದೆ? ಒಂದು ರಾತ್ರಿ ಹೊತ್ತು ಕಾಯ್ಬೇಕಾದ್ರೆ, ಮೆದೆ ಕಾಯ್ಬೇಕಾದ್ರೆ ಏನೋ ಗುಡಿಸ್ಲಾಗ್ತಾ ಇದ್ರು. ಸೊ ಅದನ್ನೆಲ್ಲ ತೋರಿಸಿದಾಗ ಕ್ಯೂರಿಯಾಸಿಟಿ ಇದೆ ಪ್ರತಿಯೊಬ್ಬರಿಗೂ. ಇವತ್ತಿನ ಮಕ್ಕಳಿಗೆ ಇದೊಂದು ಅವಶ್ಯಕತೆ ಇತ್ತು, ಅದು ಇವತ್ತು ನಾವು ಈ ಸಿನಿಮಾ ಮುಖಾಂತರ ತೋರಿಸ್ಕೊಟ್ಟಿದ್ದೀವಿ. ತುಂಬಾ ಖುಷಿ ಆಗುತ್ತೆ. ಸಾರಥಿನ ನಾವು ನೋಡಿದಾಗ ಎಷ್ಟು ದೊಡ್ಡ ದೊಡ್ಡ ಸೆಟ್ ಹಾಕಿದ್ದೀರಾ. ಯಾಕಂದ್ರೆ ಆ ಕುದುರೆಗಳು ಓಡೋದು ಏನೋ ಒಂದು ಯಾವ್ದು ಸಿನಿಮಾದಲ್ಲಿ ಇಲ್ದಿರೋಂಥ ರಿಸ್ಕ್ ನ ನೀವು ತಗೊಂಡಿದ್ದೀರಾ ಸಾರಥಿನಲ್ಲಿ. ನೆಕ್ಸ್ಟ್ ಸಿನಿಮಾ ಬಂದಾಗ ಲ್ಯಾಂಡೆಡ್ ಅಲ್ಲೂ ಕೂಡ ಅದೇ ರಿಸ್ಕ್ ಅನ್ನ ತಗೊಂಡಿದ್ದೀರಾ. ಹಳ್ಳಿ ಸೆಟ್ ಹಾಕೋದು, ಬರದಿ ಬೆಟ್ಟದಲ್ಲಿ ಒಂದು ದೊಡ್ಡ ಸೆಟ್ ಅನ್ನೇ ಹಾಕಿದ್ರಿ. ಆ ಸೆಟ್ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ ಸರ್. ಮೇಡಮ್ ಇದೇನಾಗಿದೆ, 82-85 ಕತೆ ಇದು, 90ರ ಹಿಂದಿನ ದಶಕದ ಕತೆ. ಹಾಗಾಗಿ ಇವತ್ತಿನ ನೇಟಿವಿಟಿಗೆ ಎಲ್ಲ RCC ಬಿಲ್ಡಿಂಗ್ಗಳು, ಸೀಟ್ ಬಿಲ್ಡಿಂಗ್ಗಳು ಆ ಥರ ಇದೆ. ಇದು ಬಂದು ಈ ಕತೆಗೆ ಕನೆಕ್ಟಿವಿಟಿ ಆಗಲ್ಲ. ಅದು ನಾವೆಲ್ಲೇ ಶೂಟಿಂಗ್ ಮಾಡ್ಬೇಕಾದ್ರೂ ನಾವು ಕ್ರಿಯೇಟಿವಿಟಿ ಸೆಟ್ ಹಾಕ್ಲೇಬೇಕಿತ್ತು. ಯಾಕಂದ್ರೆ ಅವಾಗ ಜೋಪಡಿ ಮನೆ, ಹೆಂಚಿನ ಮನೆ ಬಿಟ್ರೆ RCC ಮೋಲ್ಡ್ ಇರಂಗಿರಲಿಲ್ಲ. ಸೊ ಈಗ ನಾವೆಲ್ಲೇ ಶೂಟ್ ಮಾಡಬೇಕಾದ್ರೂ ಅದನ್ನ ಹೋಲಿಕೆ ಮಾಡಕ್ ಆಗೋದಿಲ್ಲ. ಇವತ್ತು ಅದಕ್ಕೋಸ್ಕರ ನಾವು ಕ್ರಿಯೇಟಿವಿಟಿ ಮಾಡಲೇಬೇಕಾಗಿತ್ತು. ಈ ಒಂದು ಸಿನಿಮಾ ಸಂಪೂರ್ಣ ಥ್ರೋಔಟ್ ಶೂಟಲ್ಲಿ ನಾವು ಎಲ್ಲ ಕಡೆನೂ ಸೆಟ್ ಹಾಕಿದ್ವಿ. ಮಂಗಳೂರಲ್ಲಿ ಮಾಡಿದ್ವಿ, ನೈಸ್ ರೋಡಲ್ಲಿ ಮಾಡಿದ್ವಿ, ಕನಕಪುರ ರೋಡಲ್ಲಿ ಮಾಡಿದ್ವಿ, ಬರದಿ ಬೆಟ್ಟದಲ್ಲಿ ಮಾಡಿದ್ವಿ, ತುಮಕೂರಲ್ಲಿ ಮಾಡಿದ್ವಿ. ಎಲ್ಲ ಕಡೆನೂ ಸೆಟ್ ಕ್ರಿಯೇಟಿವಿಟಿ ಮಾಡಲೇಬೇಕು. ಹಾಗಾಗಿ ಊರೂರೇ ಕ್ರಿಯೇಟ್ ಮಾಡ್ತಾ ಇದ್ವಿ. ಸ್ವಲ್ಪ ಅದು ಕಾಸ್ಟ್ ಜಾಸ್ತಿ ಆಯಿತು. ಆಮೇಲೆ ಈಗಿನ ಒಂದು ಸಿಚುವೇಶನಲ್ಲಿ ಪ್ರತಿ ಒಂದು ಇದರಲ್ಲೂ ದನ ಕರುಗಳು, ಕುರಿ ಮೇಕೆಗಳು, ಆ ಥರ ಕೋಳಿಗಳು ಎಲ್ಲನೂ ಬೇಕಲ್ಲ. ಹಾಗಾಗಿ ಆ ಊರು ಕ್ರಿಯೇಟ್ ಮಾಡಿ ಅಲ್ಲಿಗೆ ಏನೇನು ಫಿಲಪ್ ಮಾಡಬೇಕು ಆ ಥರ ಎಲ್ಲ ಮಾಡಿದ್ವಿ ಮೇಡಮ್. ಈ ಸೆಟ್ ಒಳಗಡೆ ದನ, ಕರು, ಕೋಳಿ ಅವೆಲ್ಲ ತರಿಸಿದಿರಲ್ಲ, ಹೇಗೆ ಅವನ್ನ ನೀವು ಹೊಂಚಿದ್ದು ಅಂತ? ಅಂದ್ರೆ ನೀವೇನಾದ್ರು ಸ್ವಂತ ತಂದ್ರ ಅಥವಾ ಅಲ್ಲೇನಾದ್ರು ತಗೊಂಡ್ರ? ಹೌದು ಮೇಡಮ್, ಸ್ವಂತ ತರಕ್ಕಾಗತ್ತಾ? ಬಾಡಿಗೆ. ಇವತ್ತು ಎಲ್ಲಿ ಅದು ಈಗಿನ ಸಿಚುವೇಶನಲ್ಲಿ ನಾವು ಜರ್ಸಿ ಅಂತ ಬರ್ತದೆ, ಆಮೇಲೆ ಹಸುಗಳು ಬರ್ತದೆ, ಅವ್ರನ್ನ ಕಟ್ಟಕ್ಕಾಗಲ್ಲ. ಇವು ನಾಟಿನೇ ಬೇಕು. ಇವತ್ತಿನ ಈ ಇದರಲ್ಲಿ ನೀವು ನೋಡಬೇಕು, ನಾವು ನನ್ನ ಜೊತೆ ಎತ್ತು ಬಳಸಿದೀವಲ್ಲ ಮೇಡಮ್, ಆ ಓರಿಗಳು ಬಂದು ಹಳ್ಳಿ ಕಾರ್ ಇರ್ಬೋದು, ಇನ್ನೊಂದಿರ್ಬೋದು, ಅವೆಲ್ಲ ನಾಟಿ ಓರಿಗಳು. 5 ಲಕ್ಷ, 3 ಲಕ್ಷ, 2 ಲಕ್ಷ ಅಲ್ಲಲ್ಲ ಪರ್ಚೇಸ್ ಮಾಡಿದ್ರೆ. ಅವರು ನಾವು ಶೂಟಿಂಗ್ ಹೆಚ್ಚು ಕಡಿಮೆ ಆಗ್ಬಿಡ್ತೀವಿ, ನಾವು ಕೊಡಲ್ಲ ಅಂದ್ರು. 5,000 ಒಂದು ಜೊತೆಗೆ, 6,000, 8,000 ಒಂದು ಜೊತೆ ದನಗಳು, ಈ ಕುರಿಗಳು, ಅದೇ ರೀತಿ ಮೇಕೆ, ಕೋಳಿಗಳೆಲ್ಲ ಬಾಡಿಗೆನೆ ರೆಂಟಿಗೆ ಮಾತಾಡ್ಕೊಂಡ್ಬಂದು ಮಾಡಿದ್ವಿ ಮೇಡಮ್. ಒಂದೊಂದ್ ಕಡೆ ಹೋದ ಒಂದೊಂದ್ ತರ ಜಾಸ್ತಿ. ಹೌದು ಮೇಡಮ್, ಮಾಡ್ಲೇಬೇಕಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು ತುಂಬಾ. ಅಂದ್ರೆ ಸರ್, ಈಗ ನಾವು ಕೇಳ್ಪಟ್ಟಂಗೆ ನೀವು ಎಲ್ಲೂ ಫೈನಾನ್ಸ್ ತಗೊಂಡಿಲ್ಲ, ಏನಿಲ್ಲ, ಸ್ವಂತ ದುಡ್ಡಲ್ಲಿ ಹಾಕಿ ಮಾಡಿರೋಂಥದ್ದು. ಸಾರಥಿ ಆದ್ಮೇಲೆ ಈಗಿನ ಇಂಡಸ್ಟ್ರಿ ಬಗ್ಗೆ ನಿಮಗೂ ಗೊತ್ತು, ಹಾಕಿದ ಬಂಡವಾಳ 5 ಪೈಸಾ ಹೊರಗೆ ಬರ್ತಿಲ್ಲ. ಯಾವ ತರ ಧೈರ್ಯದಲ್ಲಿ ಇಷ್ಟೆಲ್ಲ ಹಾಕಿದ್ರಿ? ಹೇಗಿತ್ತು ಸರ್ ಕಾನ್ಫಿಡೆನ್ಸ್? ಮೇಡಮ್, ನಾವು ಇತ್ತೀಚೆಗೆ ಹೇಳ್ತಾ ಇರೋದು ಥಿಯೇಟ್ರಿಗೆ ಜನ ಬರಲ್ಲ ಅಂತ. ಕಾಂತಾರ ಆ ಒಂದು 50 ಕಥೆ ಇತ್ತು, ಜನ ಯಾಕೆ ಬರಲಿಲ್ಲ ಮೇಡಮ್? ಸೂಫ್ರಮ್ಸು ಒಂದು, ಈ ಮನುಷ್ಯ ಇವತ್ತಿನ ಜಂಜಾಟದಲ್ಲಿ ತಿಂಗಳು ಪೂರ್ತಿ ದುಡಿದು ಅವನೆಲ್ಲಾದ್ರೂ ಒಂದು ರಿಲ್ಯಾಕ್ಸೇಷನ್ ಮಾಡ್ಕೊಳಕ್ಕಂತ ಅವ್ನು ಬರೋದು, ಇಲ್ಲ ಪರ್ಚೇಸಿಂಗ್ ಹೋಗ್ತಾನೆ, ಇಲ್ಲ ಟೂರ್ ಹೋಗ್ತಾನೆ, ಇಲ್ಲ ಸಿನಿಮಾಗೆ ಬಂದು ಒಂದು 2 ಅವರ್ ಎಂಜಾಯ್ಮೆಂಟ್, 2.5 ಅವರ್ ಸಿನಿಮಾ ಕೂತ್ಕೊಂಡು ನೋಡುತ್ತಾನೆ. ಅವನಿಗೆ ಆ ಒಂದು ಹಿಂದೆ ಬೇಸರ ಇದಿರ್ತದಲ್ಲ, ವಾರದ್ದೆಲ್ಲ ಒಂದು ಸ್ಟ್ರೈನ್ ಇರ್ತದಲ್ಲ, ಅದನ್ನ ರಿಲ್ಯಾಕ್ಸೇಷನ್ ಮಾಡ್ಕೊಳಕ್ಕೆ ಬರ್ತಾನೆ. ಅವ್ರಿಗೇನಿರಬೇಕು, ಬಂದಾಗ 2 ಅವರ್ ನೋಡಿದಾಗ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಆ ಥರ ನಾವು ಸಿನಿಮಾ ಮಾಡಿದಾಗ ಜನ ಆಟೋಮೆಟಿಕಲಿ ಬರ್ತಾರೆ. ಇವಾಗ ಸೂಫ್ರಮ್ಸು ಹೋದಾಗ ಒಂದು ನಕ್ಬಿಟ್ಟಾದ್ರೆ ಬರ್ತಾರೆ ಈಚೆ. ಅದೇ ಥರನೇ ಕಾಂತಾರ, ವಾವ್ ಈ ಥರ ಕ್ರಿಯೇಟಿವ್ ಮಾಡಿದಾರಲ್ಲ ದೇವ್ರದ್ದು ಅಂತ. ಸೊ ನಾವು ಬಂಡವಾಳ ಅಂತ ನೋಡೋದಕ್ಕಿಂತ ಕಥೆನಲ್ಲಿ ಉರುಳಿದ್ದಾಗ ಅದಕ್ಕೆ ಹಾಕೋದ್ರಲ್ಲಿ, ಇವತ್ತು ನೀವು ಸಾರಥಿ ನೋಡಿದ್ರಿ, ಆ ದೇವಿದ್ ನೋಡಿದ್ರಿ, ಆ ಸ್ಕೂಲ್ದ ಓಡೋದು ನೋಡಿದ್ರಿ, ಹುಡುಗರಿಗೆ ಎಕ್ಸಾಜರೇಷನ್ ಆಗುತ್ತೆ. ಆಮೇಲೆ ಇಲ್ಲಪ್ಪ ಈ ಫಾಲ್ಸಲ್ಲಿ ದೇವ್ರನ್ನ ಹಾಕಿದ್ರು, ಅಷ್ಟು ಕಷ್ಟ ಇರ್ಬೋದು. ಒಂದು ಹರಿಯೋ ನದಿನಲ್ಲಿ ಫಾಲ್ಸ್ ಬೀಳ್ತಾ ಇರ್ತದೆ, ಕೆಳಗಡೆ ಸ್ಟ್ಯಾಚು ಹಾಕಿ ದೊಡ್ಡ ದೇವ್ರು ಹಾಕಿದ್ವಿ. ಅದೇ ಥರನೇ ಇದರಲ್ಲಿ ಈ ಒಂದು ಕಂಟೆಂಟು, ಈ ಕತೆ ಕೇಳಿದಾಗ ಕತೆಗೆ ಬೇಕೇ ಬೇಕು. ಅಲ್ಲಿ ಮಾಡಿಲ್ಲ ಅಂದ್ರೆ ಅದು ಸಿನಿಮಾನೇ ಆಗಲ್ಲ, ಆರ್ಟಿಫಿಷಿಯಲ್ ಆಗೋಗ್ಬಿಡ್ತದೆ. ಸೊ ನಾವು ಏನು ಮಾಡೋಕ್ಕಾಗಲ್ಲ, ವಿಧಿಯೆಲ್ಲ ಅನ್ಕೊಂಡಿದ್ದೆ ಬೇರೆ, ಆಗಿದ್ದೇ ಬೇರೆ. ಬಟ್ ಇವತ್ತು ಔಟ್ಪುಟ್ ಬಂದಾಗ ಆ ಖುಷಿ ನಮಗೆ ಕೊಡ್ತದೆ. ಇವತ್ತು ತಾವೇನು ಹೇಳಿದ್ರಿ, ಏನು ಈಗಿನ ಕಾಲದಲ್ಲಿ ಹಾಕಿರೋ ದುಡ್ಡೇ ಬರಲ್ಲ ಅಂತ. ಇವತ್ತು ನೀವೇ ನೋಡಿದ್ರಿ,
ನೀವೇ ಮೆಚ್ಕೊಂಡ್ರಿ ಏನ್ ಸರ್ ಈ ತರ ಸಾಂಗ್ ತೆಗಿದಿರ ಅಂತ. ನಾವು ಅದಕ್ಕೆ ಪೂರಕವಾಗಿ ಸಲಕರಣೆಗಳನ್ನ ಕೊಟ್ಟಿರ್ತಾನೆ ಅದಾಗಿದ್ದು. ಅದು ಒದಗಿಸಿಲ್ಲ ಅಂದ್ರೆ ಅಲ್ಲಿ ನಮ್ಮ ಕಳಪೆ ಆಗುತ್ತೆ. ಜನ ಏನಕ್ಕೆ ಹೆಂಗ್ ಮಾಡಿದಾನೆ ಅಂತ ಹೇಳ್ತಾರೆ. ಇವತ್ತು ಎಲ್ಲೇ ಆಗಿರ್ಲಿ ಆ ಒಂದು ಲಿರಿಕ್ಸ್ಗೆ ತಕ್ಕಂತೆ ಆ ಸೆಟ್ಟು, ಆ ಸಮಯ ಸಂದರ್ಭದಲ್ಲಿ ಆ ಕುರಿಗಳು ಹೋಗೋದು, ಆ ಜಾತ್ರೆ ಸೆಟಪ್ ಇರ್ಬೋದು, ಆ ಕಣದ ಸೆಟಪ್ ಇರ್ಬೋದು, ಎಲ್ಲಾನು ಮಿಸ್ ಹೊಡಿತದ. ಆ ಥರ ಮಾಡಿದಾಗ ಜನ ಆಟೋಮೆಟಿಕಲಿ ಈಗ ನೀವೇ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಒಪ್ಕೊಂಡು ತುಂಬ ಚೆನ್ನಾಗಿದೆ ಸಾಂಗ್ಸ್ ಅಂತ. ಅದನ್ನೇ ನನಗೆ ಫೋನ್ ಮೇಲೆ ಫೋನ್ ಯಾವಾಗ ರಿಲೀಸ್ ಹೂನಪ್ಪ 23ಕ್ಕೆ ಬರ್ತೀವಿ ಅಂತ ಟೀಸರ್ ಬಿಟ್ವಿ. ಪ್ರತಿಯೊಂದು ಟೀಸರ್ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ರಾಜ್ ಬಿ ಶೆಟ್ಟಿ ಅವರು ಈ ಲುಕ್ಕಲ್ಲಿ ಇದುವರೆಗೂ ಪಾತ್ರ ಮಾಡಿದ್ದೇ ಇಲ್ಲ. ಹೌದು, ತುಂಬಾ ಚೆನ್ನಾಗಿದೆ ಮೇಡಮ್. ಸಿನಿಮಾನು ಅಷ್ಟೇ ಅದ್ಭುತವಾಗಿದೆ. ನಾನು ಏನು ಹೇಳಿದ್ರು ಎತ್ತೋರ್ಗೆ ಅಗ್ನ ಮುದ್ದು ಕಟ್ಕೊಂಡ್ರು ನಮ್ದು ನಾವು ಹೇಳ್ಕೊಳೋದಕ್ಕಿಂತ ಜನ ನೋಡಿ ಹೇಳ್ಬೇಕು ಮೇಡಮ್. ಸರ್, ರಾಜು ಶೆಟ್ಟಿ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಅವ್ರನ್ನ ಇಲ್ಲಿವರೆಗೂ ನಾವು ನೋಡ್ಕೊಂಡ್ ಬಂದಿದ್ದ ರೀತಿನೇ ಬೇರೆ ಸರ್. ಬಟ್ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅವರ ಶೇಡ್ನೇ ಚೇಂಜ್ ಮಾಡಿದ್ದೀರಾ. ಅವ್ರು ಕಾಣೋ ರೀತಿ ಸಖತ್ತಾಗಿದೆ. ಅವ್ರಿಗೂ ಒಂದ್ ಸಾಂಗ್ ಇದೆ ಅಂತ ಕೇಳ್ಪಟ್ವಿ. ಅವ್ರನ್ನ ಈ ರೀತಿ ಕ್ರಿಯೇಟ್ ಮಾಡೋದಕ್ಕೆ ನೀವೇನಾದ್ರೂ ಸಜೆಷನ್ ಕೊಟ್ರ ಅಥವಾ ಹೇಗೆ ಸರ್ ಇದ್ರ ಚರ್ಚೆ ಆಗಿದ್ದು? ಮೇಡಮ್, ಇದು ಕತೆ ನಾವು ಮಾಡಿದ್ದಲ್ಲ. ಜಡೇಶ್ ಅವರ ಕನಸಿನ ಕೂಸು. ಆತ 2 ವರ್ಷ ಕುಂತ್ಕೊಂಡು ಈ ಕತೆ ಬರೆದಾಗ ನಮ್ಮ ಹತ್ರ ಕತೆ ತಂದಾಗ ಬೇರೆಯವ್ರು ಮಾಡಬೇಕಾಗಿತ್ತು. ಬಡ್ಜೆಟ್ ಜಾಸ್ತಿ ಆಗುತ್ತೆ ಅಂತಲೇ ಕೆಲವರು ಹಿಂದೆ ಹೊಡೆದ್ರು. ನಮ್ಮ ಹತ್ರ ಕತೆ ತಂದಾಗ ಏನಾಯ್ತು, ನಾವು ಕತೆ ಕೇಳಿದಾಗ ಈ ಪಾತ್ರಕ್ಕೆ ಯಾರನ್ನ ಆಯ್ಕೆ ಮಾಡ್ಕೊಂಡು ಈ ಪಾತ್ರಕ್ಕೆ ಯಾರು ಅಂತ ಹೇಳಿದಾಗ ಪ್ರತಿಯೊಬ್ಬರು ಅವ್ರು ಹೇಳಿದ್ರು. ಸರ್, ನಾನು ಅಲ್ಲೇ ರಾಜ್ ಬಿ ಶೆಟ್ಟಿ ಅವ್ರ ಹತ್ರ ಮಾತಾಡಿದ್ದೀನಿ, ರಚಿತಾ ಮೇಡಮ್ ಅವ್ರ ಹತ್ರ ಮಾತಾಡಿದ್ದೀನಿ. ಯಾವಾಗ ನೋಡಿ, ಒಂದು ಸಿನಿಮಾಕ್ಕೆ ಯಾರನ್ನ ನಾವು ಆಯ್ಕೆ ಮಾಡ್ಕೊಂತೀವಿ ಅಲ್ಲೇ ಕತೆ ಅರ್ಧ ಗೆದ್ದಿರ್ತದೆ. ಆ ಒಂದು ಸಿನಿಮಾ ಗೆದ್ದಿರ್ತದೆ. ನಾವು ಪಾತ್ರವರ್ಗನ ಆಯ್ಕೆ ಮಾಡೋದ್ರಲ್ಲೇ ಎಡುವಾಗ ನೀವೇನೇ ಮಾಡಿದ್ರು ಅದು ಬರಲ್ಲ. ಇವತ್ತು ಈ ಒಂದು ಸೊಗಡಿ ನಾನು ಎಲ್ಲ ಒಂದ್ ಕಡೆ ನನಗೂ ಅಳಕಿತ್ತು. ರಚಿತಾ ಮೇಡಮ್ ಈ ಪಾತ್ರ ಒಪ್ಕೊಂತಾರ, ಒಬ್ಬ ತಾಯಿಯ ಪಾತ್ರ. ಇವತ್ತು ಪೀಕಲ್ಲಿರೋರು ಅವರು ಒಪ್ಕೊಂಡು ನಾನು ಮಾಡ್ತೀನಿ ಅಂತ ಚಾಲೆಂಜಿಂಗ್ ಪಾತ್ರ. ಅವರು ಹೇಳಿದಾರೆ ನಾನು ಯಾರಿಂದ ಒಪ್ಕೊಂಡೆ, ಯಾಕೆ ಒಪ್ಕೊಂಡೆ ಅಂತ. ನಾವು ಅದನ್ನ ಹೇಳ್ಬೇಕಾಗಿಲ್ಲ. ಬಟ್ ಅರ್ಥ ಮಾಡ್ಕೊಳ್ಳಿ, ಇವಾಗ ಅವರು ಈ ಒಂದು ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಒಬ್ಬ ಅದ್ಭುತ ನಟಿ ಅಂತ ಇವತ್ತು ಆ ಸಾಂಗಲ್ಲೇ ಗೊತ್ತಾಗ್ಬಿಡುತ್ತೆ. ಹಿಂದೆ ಏನ್ ನಾವು ಯಾರನ್ನು ಕರಿತಿದ್ವಿ, ಸರೋಜಾದೇವಿ, ಜಯಲಲಿತಾ ಅನ್ನೋದು, ಇವತ್ತು ಈ ಒಂದು ಪಾತ್ರ ಮಾಡಿರೋದ ರಚಿತಾರಾಮ್ ನನ್ನ ಎಲ್ಲದಕ್ಕೂ ಸಹಿ ಅನ್ನೋ ಥರ ತೋರಿಸ್ಕೊಂಡ್ಬಿಟ್ಟು ನಮ್ಮ ರಗಡ್ ಲುಕ್ಕಲ್ಲೂ ಮಾಡ್ತೀನಿ ಅಂತ ತೋರಿಸಿದ್ದಾರೆ. ಕೂಲಿನೆಲ್ಲ ಅಲ್ಲೇ ತೋರಿಸಿದ್ದಾರೆ. ಇದು ಅದಕ್ಕಿಂತ ವಿಭಿನ್ನವಾಗಿದೆ ಪಾತ್ರ, ಮಾತ್ರ ತುಂಬಾ ಚೆನ್ನಾಗಿದೆ. ಸರ್, 14 ವರ್ಷದ ನಂತರ ಸಾರಥಿ ಆದ್ಮೇಲೆ ಅಷ್ಟು ವರ್ಷದ ಗ್ಯಾಪ್ ತಗೊಂಡಾದ್ಮೇಲೆ ಲ್ಯಾಂಡ್ ಲಾರ್ಡ್ ಯಾರಿಗೋಸ್ಕರ ಮಾಡಿದ್ದು ಸರ್? ಅದೇ ಹೇಳ್ದಲ್ಲ ಮೇಡಮ್, ನಾನು ಸುಮಾರು ಕತೆಗಳನ್ನ ಕೇಳ್ಕೊಂಬಂದೆ, ಆಗ್ಲಿಲ್ಲ. ನಮ್ಗೆ ಆ ಥರ ಒಂದು ಹಿಟ್ ಸಿನಿಮಾ ಕೊಟ್ಟು ತಿರ್ಗಾ ಮತ್ತೆ ಎಲ್ಲಿ ಎಡಗುತ್ತೀವಿ ಅಂತ ಹೇಳ್ಬಿಟ್ಟು. ಅಲ್ಲ ಮೇಡಮ್, ಈಗ ಅದು ಕೆಲವ್ರು ಹೇಳೋರು, ಸರ್ ಇಷ್ಟು ಕೋಟಿ ಹಾಕಿದ್ರೆ ಇಷ್ಟು ಕೋಟಿ ಬರ್ತದೆ, ಇದು ಹಂಗಿದೆ ಸರ್, ಹಿಂಗಿದೆ ಸರ್, ಬರೀ ಜನರ ಹಂಗಿದೆ ಅಂತ ಹೇಳೋದೇ ಬಿಟ್ರೆ ಕತೆನ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಏನು ಅನ್ನೋದೇ ಸ್ವಲ್ಪ ಬಂದಿರಲಿಲ್ಲ. ಅದರಲ್ಲಿ ಒಂದು 3-4 ಕತೆಗಳು ಓಕೆ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಗೆ ಸಮಯ ಕೂಡ ಬರಲಿಲ್ಲ. ಪಾತ್ರವರ್ಗ ಯಾರು ಇವರು ಅಂತ ಹೇಳಿದಾಗ ಅವ್ರ ಡೇಟ್ಸ್ ಇರಲಿಲ್ಲ. ನೋಡೋಣಪ್ಪ ಮಾಡೋಣ ಅಂತ ಸುಮ್ಮನಾಗಿದ್ವಿ. ಇದನ್ನ ನಾನು ನನ್ನ ಮಗ ಇಬ್ರು ಕುಂತು ಕೇಳಿದಾಗ, ಜಡೇಶಿನ ಹಿಂದಿನ ಸಿನಿಮಾಗಳನ್ನ ನೋಡಿದಾಗ, ಒಂದು ಜೆಂಟ್ಲ್ಮ್ಯಾನ್ ಇರ್ಬೋದು, ಗುರು ಶಿಷ್ಯರ್ ಇರ್ಬೋದು, ಈ ಹಿಂದೆ ಗುರುದೇಶ್ ಪಾಂಡೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ, ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅದೇ ರೀತಿ ಕಾಟ್ಯಾರ ಕತೆ ಬರೆದ್ರು, ಗೊತ್ತಲ್ಲ, ಪರಮಾತ್ಮ ಅಂತಲೇ ಮಾಡಾಕ್ಬಿಟ್ರು. ಸೊ ನಮ್ಗೆ ಇವತ್ತಿನಲ್ಲಿ ಹರ್ಜಿದೆ, ಒಳ್ಳೆ ಇದಿದೆ, ಬರಹ ಇದೆ ಅಂತ ನಾವೇನೆ ಇಬ್ರು ಕುಂತು ಮಾತಾಡಿ ಏನೇ ಆಗ್ಲಿ ಮಾಡೋಣ ಪಪ್ಪ ಅಂತ ಮಗನೂ ಹೇಳಿದ್ರು. ಸರಿಯಪ್ಪ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಮೇಡಮ್. ಫೈನಲಿ ಜನವರಿ 23ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲಾ ಜವಾಬ್ದಾರಿಯನ್ನ ನೀವು ತಗೊಂಡಿದ್ದೀರಾ. ಹೆಂಗಂದ್ರೆ 14 ವರ್ಷದಿಂದಲೂ ನೀವು ಇಂಡಸ್ಟ್ರಿನ ಅರ್ಥಕೊಂಡಿರೋ ಅಂತವ್ರು. ಸೊ ಈ ಸಿನಿಮಾನ ಜನಕ್ಕೆ ಯಾವ ತರ ರೀಚ್ ಮಾಡ್ತಾ ಇದ್ದೀರಾ ಅಂತ? ಮೇಡಮ್, ಇದು ನಾನು ಒಂದೊಂದು ಕಂಟೆಂಟ್ ಬಿಟ್ಟಾಗ್ಲೂ ಜನ ಕ್ಯೂರಿಯಾಸಿಟಿಯಿಂದ, ಕಾತರದಿಂದ ಇನ್ನೇನಿರ್ಬೋದು ಅಂತ ನನಗೆ ವಾಟ್ಸಪ್ ಕಾಲ್ಗಳು ನೀವು ನೋಡ್ಬೋದು, ಮೆಸೇಜ್ಗಳು ಬರ್ತಾ ಇದೆ. ಆ ಥರ ಅವರೇ ಕಾತರದಲ್ಲಿದ್ದಾರೆ ಮೇಡಮ್. ಈ ಒಂದು ಸಿನಿಮಾ ನಾವು ನೋಡಲೇಬೇಕು ಅನ್ನೋಕೆ ಆಲ್ರೆಡಿ ಯಾರು ರಿಜಿಸ್ಟರ್ ಆಗ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ನಿಜವಾಗ್ಲು ಮೊನ್ನೆ ಹಾಡು ಬಿಟ್ಟಾಗ್ಲಂತೂ ಪೀಕೆ ಹೋಗ್ಬಿಟ್ಟಿದೆ ಬಿಡಿ. ನಾನು ಇದುವರೆಗೂ ಇವ್ರ ಕೆರಿಯರಲ್ಲಿ 3 ಮಿಲಿಯನ್ ಇದುವರೆಗೂ ಇಷ್ಟು ಬೇಗ ರೀಚ್ ಆಗಿರೋದೇ ಇಲ್ಲ. ಸೊ ಆನಂದ್ ಅಡಿಯವರು ಹೇಳಿದ್ರು ಖುಷಿಯಾಗಿ, ಏನು ಸಾರ್ ಇದು ಈ ಮಟ್ಟಕ್ಕೆ ಹೋಗ್ತಾ ಇತ್ತು, ಆರ್ಗ್ಯಾನಿಕ್ ಇದೇನು, ಯಾರು ಬೂಸ್ಟ್ ಅಪ್ ಮಾಡ್ತಾ ಇಲ್ಲ, ಏನಿಲ್ಲ. ಸೊ ಹಂಗಾಗಿ ನಾನು ಎಲ್ಲ ಒಂದು ಕಡೆ ದಯವಿಟ್ಟು ಎಲ್ಲ ಪ್ರೇಕ್ಷಕರಿಗೆ ಹೇಳ್ತಾ ಇರೋದು,
ನೀವೇನು ಅನ್ಕೊಂಡಿರ್ತೀರ 150 ₹100 ₹200 ಕೊಟ್ಟು ಬರ್ತೀರ ಥಿಯೇಟ್ರಿಗೆ, ನಿಮ್ಗೆಲ್ಲೂ ಮೋಸ ಆಗಲ್ಲ. ನಿಜವಾಗ್ಲೂ ಬಂದು ನಿಮ್ಮ ಅದ್ರ 5 ಪಟ್ಟು ಖುಷಿ ಪಟ್ಕೊಂಡು ನಾನು ಸಂತೋಷದಿಂದ ಥಿಯೇಟ್ರಿಂದ ಆಚೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ನೋಡಿ ಈ ಸಿನಿಮಾನ ಎಂಜಾಯ್ ಮಾಡ್ತೀರಾ. 23 ಇದೆ, ಬರೋ ತಿಂಗಳು 23ನೇ ತಾರೀಕು. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ಬೆಸ್ಟ್. ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡ್ ಸಿನಿಮಾ ತೆರೆಗೆ ಬರ್ತಾ ಇದೆ. ಎಲ್ಲರೂ ಕೂಡ ಸಾಕಷ್ಟು ಮೆಚ್ಕೊಂಡಿರುವಂತಹ ನಿಂಗವ ಸಾಂಗು ನಮ್ಮ ಪ್ರೊಡ್ಯೂಸರ್ನಂತೂ ಸಿಕ್ಕಾಪಟ್ಟೆ ಖುಷಿ ಪಡಿಸ್ಬಿಟ್ಟಿದೆ. ಸೊ ಅವರು ಪ್ರತಿದಿನ ಸಾಂಗ್ಸ್ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇದೆ. ಇದಿಷ್ಟು KV ಪ್ರಕಾಶ್ ಸರ್ ಮಾತಾಗಿತ್ತು. ಇನ್ನಷ್ಟು ಸಿನಿಮಾಗಳು ಅವ್ರ ಬ್ಯಾನರ್ ನಿಂದ ಬರ್ಲಿ ಅನ್ನೋದೇ ಎಲ್ಲರ ಆಸೆ ಕೂಡ. ಕ್ಯಾಮರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.